ನಮ್ಗೆ ಈ ಥರ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿತ್ತು ಆ ಥರ ಎಕ್ಸ್ಪೀರಿಯೆನ್ಸು ಏನಾಯಿತು ಅಂತ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಪಂದು ಸಿರಿ. ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಆಗಿರುತ್ತೆ. ಯಾಕೆಂದರೆ ನಂಗೆ ಬ್ಲಾಗ್ ಮಾಡೋಕ್ಕೆ ಬರಲ್ಲ, ಆದರೂ ಎಲ್ಲ ಮಾಡ್ತಾರಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಮಗೂ ಬುದ್ಧಿ ಬಂದಿದೆ. ಯಾವುದೇ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಮನೆಯವರು ಹೊರಗಡೆ ಹೋಗೋಣ ರೆಡಿ ಆಗು ಅಂದರು. ಅದಕ್ಕೆ ನಾನು ಅದೇ ಖುಷಿಲಿ ಬೇಗನೆ ರೆಡಿಯಾಗಿ ಪಟ್ ಅಂತ ಹೋಗ್ಬಿಟ್ಟೆ. ಮನೆಯಿಂದ ಹೊರಟು ಬಂದಿದ್ದೆ ಈ ಲೊಕೇಶನ್ ಹತ್ರ. ಇದು ನೋಡ್ಬಿಟ್ಟು ನಾನು ಜಾತ್ರೆ ಅಂದ್ಕೊಂಡಿದ್ದೆ. ಅವಾಗ ಗೊತ್ತಾಯ್ತು ಈ ಜಾತ್ರೆ ಎಲ್ಲ ಎಕ್ಸಿಬಿಷನ್ ಅಂತ. ಅಲ್ಲಿಂದ ಟಿಕೆಟ್ ತಗೊಂಡು ಒಳಗಡೆ ಹೋದೋ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಎಲ್ಲ ಬ್ಲೂ ಕಲರ್ ಆಗೇ ಕಾಣಿಸ್ತಿತ್ತು. ಯಾಕೆಂದ್ರೆ ಅಲ್ಲಿ ಬ್ಲೂ ಕಲರ್ ಲೈಟಿಂಗ್ಸ್ ಹಾಕಿದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿ ದೊಡ್ಡವರಿಂದ ಚಿಕ್ಕವರು ಆಡೋ ಅಂತ ಎಲ್ಲ ಗೇಮ್ಸು ಅಲ್ಲಿತ್ತು. ನೋಡೋಕೆ ಮಾತ್ರ ಸಕ್ಕತ್ತಾಗಿತ್ತು. ಯಾವ ಗೇಮಲ್ಲಿ ಆಟ ಆಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಫೈನಲಿ ಒಂದು ಗೇಮ್ ಆಟ ಆಡೋಣ ಅಂತ ಹೊರಟು. ಜಾಯಿಂಟ್ ವೆಲ್ ಗೇಮ್ ಆಡೋಣ ಬನ್ನಿ ಅಂದರೆ ಬರಲ್ಲ ಅಂದ್ಬಿಡೋದ. ಏನಕ್ಕೆ ಬರಲ್ಲ ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಬರಲ್ಲ ಅಂತಿದ್ದು ಇವ್ರನ್ನ ನಾನು ಬಿಡ್ಲೇ ಇಲ್ಲ. ಹಠ ಮಾಡಿ ಕರ್ಕೊಂಡು ಬಂದೇ ಬಿಟ್ಟೆ. ಆದ್ರೂ ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಾವಿಬ್ರಷ್ಟು ಭಯದಲ್ಲಿ ಕೂತಿದ್ರು. ಇವರಂತೂ ಎದುರುಕೊಳ್ದೇನೆ ಬಾಹುಬಲಿ ತರ ಕೂತಿದ್ರು. ಇನ್ನು ಸ್ಟಾರ್ಟೇ ಆಗಿರ್ಲಿಲ್ಲ. ಆದ್ರೆ ಇವ್ರುಗಳಂತೂ ನನಗಂತೂ ನೋಡಕ್ ಆಗ್ತಿರ್ಲಿಲ್ಲ. ಫೈನಲಿ ಗೇಮ್ ಸ್ಟಾರ್ಟ್ ಆಯಿತು. ಅದು ಕೆಳಗಡೆ ಇಳಿಸ್ತಾ ಇದ್ದಂಗೆ ನನಗಂತೂ ಮೇಲ್ಗಡೆಯಿಂದ ಯಾರೋ ನನ್ನ ತಳ್ತಿದಾರೇನೋ ಅನ್ನೋಷ್ಟು ಫೀಲ್ ಆಯ್ತಿತ್ತು. ಅಯ್ಯೋ, ಇಲ್ಲಿ ನನ್ನ ಕತೆ ನೋಡಕ್ ಹೋದ್ರೆ ನಾನಿಷ್ಟು ನಮ್ಮನೆ ನೋಡಿ ಹೆಂಗೆ ಹತ್ತಿದ್ದಾರೆ ಅಂತ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಏನು ಅಂತ ಹುಟ್ಟಿಸ್ಬಿಟ್ರು. ನನಗೂ ಭಯ ಆಯ್ತಿತ್ತು. ಆದರೆ ನಾನು ಅವ್ರಿಗೆ ತೋರಿಸ್ಕೊತಿರ್ಲಿಲ್ಲ. ಸುಮ್ಮನೆ ಕಿರ್ಸ್ತಾ ಇದ್ದೆ ಅಷ್ಟೇ, ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ. ಜನ್ಮಕ್ಕೆ ಹೋಗೋ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಗೇಮ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಆಟಾಡೋಣ ಬನ್ನಿ ಅಂದರೆ ಇವ್ರು ನೋಡಿದ್ರೆ ಕೈನೇ ಮುಗಿದ್ಬಿಟ್ರು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ ಆಡೋಣ ಅಂತ ಬಂದು ಇವ್ರು ನೋಡಿದ್ರೆ ನಾನು ಬರಲ್ಲ, ಹೋಗ್ಬಿಟ್ಟು ಬನ್ನಿ ಅಂದರು. ಕೊನೆಗೂ ನಮ್ಮ ಮನೆಯವ್ರು ಬರಲೇ ಇಲ್ಲ. ಅವ್ರು ಬರ್ದವ್ರೇನು ನಾವು ಗೇಮ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾವೇ ಗೇಮ್ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದು ಗೇಮ್ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಹೊರಟಿದ್ದೆ ನಾವು ಈ ಗುಹೆ ಹತ್ರ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ವಾವ್, ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು. ಒಳ್ಳೆ ಚಿಂಟು ಟಿ ವಿಲಿ ಬರೋ ಥರ ಫೀಲ್ ಆಯ್ತಿತ್ತು. ಎಲ್ಲ ಒಂಥರ ಚೆನ್ನಾಗಿ ಡಿಸೈನ್ ಮಾಡಿದರು. ಎಲ್ಲ ಲೈಟಿಂಗ್ಸು ಇಲ್ಲಿ ಮಾತ್ರ ಒಳ್ಳೆ ಅವತಾರ್ ಮೂವಿ ಇಲ್ಲೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇದು ಮಾಡಿದರು. ಸಖತ್ತಾಗಿತ್ತು ಮಾತ್ರ ಒಳಗಡೆ ಎಲ್ಲ ನೋಡೋಕ್ಕೆ. ನಾನಂತೂ ಆ ಲೈಟಿಂಗ್ಸ್ಗೆಲ್ಲ ನನ್ನ ಮುಖ ಪಳ ಅಂತ ಒಳ್ಳೆ ಸೀರಿಯಲ್ ಸೆಟ್ ಥರ ಹೊಳಿತಾ ಇತ್ತು. ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಇದು ಮಾತ್ರ ನಂಗೆ ಸಕ್ಕತ್ತಾಗಿ ಇಷ್ಟ ಆಯಿತು. ಈ ಲೊಕೇಶನ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರು. ನಿನ್ನೆ ಯಾರ್ಯಾರು ಇಲ್ಲಿಗೆ ಬಂದಿದ್ರಿ ಅವ್ರು ಕಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ಬಂದಿಲ್ಲ ಅವ್ರು ಖಂಡಿತ ಅಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಟಿದ್ದೆ ನಾವು ಮನೆ ಕಡೆ. ಮತ್ತೆ ಸಿಗ್ತೀನಿ ನಾಳೆ ಲಾಗಲ್ಲಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇಲ್ಲಿಗೆ ಬಂದಿರೋರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.